ತರ್ತಾರ ಬಿಡು, ನಾವೇ ತರ್ಬೇಕಾ? ನೋಡ ಇಲ್ಲೇ ಲಾಗ್ ಯಾಕೆ ಖುಷಿ ಪಡ್ತಿದ್ಯಾ? ಮಾತಾಡ. ನಾಚ್ಕೋತಿದಾರಲ್ಲ ಏನೋ ಫೋಟೋನ ವಿಡಿಯೋ ಕೂಡ ಮಾಡ್ತಿರೋದು. ಮಗು ಅನ್ಸ ಅವ್ನ್ ಸ್ವಲ್ಪ ಲೈಟ್ ಹಾಕ್ ಮಗ, ಲೈಟಿಂಗ್ ಕಮ್ಮಿ ಇದೆ. ಮಾಡ್ತಾ ಇರ್ಬೇಕಂತ ಅವನ ಅದು ಹಂಗಲ್ಲ. ಹೊಸದ ಹಳೇದೇನಾ? ಹೊಸದಣ ಆಲ್ಮೋಸ್ಟ್ ಬಂದಿತ್ತು ಮಗ. ನೀನ್ ಅದನ್ನ ಓಪನ್ ಮಾಡ, ಹಿಂಗ ಕಡೆ ಅನ್ಕೋಬೇಕು. ಆಮೇಲೆ ಹಿಂಗೆ ನೀನ್ ಯೂಸ್ ಮಾಡ್ತೀಯ ಮಗ? ಅಂಡರ್ ಸನ್ಸ್ಕ್ರೀನ್ ಅಲ್ಲ, ಅದು ಮಾಯಿಶ್ಚರೈಸರ್. ಅದು ಹೌದೇನಾ ಮಗ? ಲೋಕಲ್ ತಗೋಬಿಟ್ಟಿದ್ದೆ ಗೊತ್ತಿದ್ ನನ್ನ ಹತ್ರ ಐತ್ ಮನೇಲಿ. ಮನೇಲಿ ಮನೇಲಿ ಹಾಕೊಂಡ್ ಅದು ಹೊರಗಡೆಗಿಂತ ಮನೇಲಿ ಹಾಕಿದ್ಯಾ? ನೋಡಿ ಸನ್ಸ್ಕ್ರೀನ್ ನಾವು ಮನೇಲಿ ಹಾಕೋಬೇಕು. ಇಷ್ಟ ಬರುತ್ತಣ್ಣ, ಇನ್ನೇನ್ ಹತ್ ಕೊಡ್ತಾರ. ಒಂದ್ ಸನ್ಸ್ಕ್ರೀನ್ 10 ಜನ ಹಾಕೊಳ್ಳೋದು. ಬೆಳಗ್ಗೆನೆ ಎದ್ದಿ ಮ್ಯಾಚ್ ಹೋಗ್ತಿದೀವಿ. 50 ಓವರ್ ಮ್ಯಾಚ್ ಇವತ್ತು. ಸೊ ಯಾವ ಗ್ರೌಂಡ್ ಅಂದ್ರೆ ಗ್ರೌಂಡ್ ಹೋದಾದ್ಮೇಲೆ ತೋರಿಸ್ತೀನಿ ಯಾವ ಗ್ರೌಂಡ್ ಅಂತ. ಅಲ್ಲಿವರೆಗೂ ಈ ಮೋಟೋ ಬ್ಲಾಗ್ ಅಲ್ಲಿ ಮಾತಾಡೋಣ. ನೋಡಿ ಬೆಂಗಳೂರು ಎಷ್ಟು ಫ್ರೀ ಆಗಿದೆ ರೋಡ್ ಎಲ್ಲ. ಇವಾಗ ಬೆಳಗ್ಗೆ ಹೋದ್ರೆ ಟ್ರಾಫಿಕ್ ಜಾಮ್ ಇರಲ್ಲ, ಏನಿರಲ್ಲ, ಆರಾಮಾಗಿ ಹೋಗ್ತಿರ್ಬೋದು. ಎಷ್ಟು ಖಾಲಿ ಇದೆ. ಈ ತರ ಖಾಲಿ ಇದ್ರೆ ಗಾಡಿ ಓಡ್ಸಕ್ಕೆ ತೊಂದ್ರೆನೇ ಇರಲ್ಲ. ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು. 1 hour ಅಲ್ಲಿ ರೀಚ್ ಆಗೋ ಜಾಗಕ್ಕೆ ಒಂದು 40-30 ಮಿನಿಟ್ಸ್ ಅಲ್ಲೆಲ್ಲ ರೀಚ್ ಆಗಿ ಹೋಗ್ತೀವಿ. ಅದೇ ಖುಷಿ. ಇನ್ನೂ ಜನಗಳು ಎದ್ದಿರಲ್ಲ. ಎದ್ದಿ ಆಫೀಸ್ಗೆಲ್ಲ ಒಂದು 9 ಗಂಟೆ ಮೇಲೆ ಸ್ಟಾರ್ಟ್ ಮಾಡ್ತಾರೆ. ಎಷ್ಟೊಂದು ಮ್ಯಾಚಸ್ ಬರೀ ಈ ಗ್ರೌಂಡಲ್ಲೇ ವ್ಲಾಗ್ ಮಾಡ್ತಿದ್ದೀನಿ ನೋಡಿ. ಇನ್ನೂ ಇದೆಲ್ಲ ಡ್ಯಾಂಪ್ ಇದೆ ಗುರು. ಇನ್ನೂ ಹೆಂಗೆ ಮಾಡ್ತಾರೆ ಪಿಚ್ ಅಂತೂ. ಓಕೆ, ಇವತ್ತು ಪರವಾಗಿಲ್ಲ ಕೊಂಡಿದ್ದೀನಿ. ಹೆಂಗಾಗುತ್ತೆ ಗೊತ್ತಿಲ್ಲ. ಸೊ ಲಾಸ್ಟ್ ಮ್ಯಾಚು 53 ವಿಕೆಟೆಲ್ಲ ತೆಗ್ದಿದೆ. ಈ ಮ್ಯಾಚ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ಏನಾದ್ರು ಮಾಡ್ಲಾ? ಸರಿನಾ? ಪಕ್ಕ ಇದು ಇದೆ. ಒಬ್ಬಿಸಾಗುತ್ತೆ. ಒಂದು ಹುಡುಗಿ ಮೇಲೆ ಫುಲ್ ಕಣ್ಣಾಗ್ತಿದ್ದಾನೆ. ಪಕ್ಕ ಇದು ಕೇಸ್ ಆಗುತ್ತೆ. ಲವ್ ಸ್ಟೋರಿ, ಕ್ರಿಕೆಟ್ ಅಲ್ಲಿ ನಡೆಯೋ ಲವ್ ಸ್ಟೋರಿ. ಫಸ್ಟ್ ಮ್ಯಾಚ್ ಫಸ್ಟ್ ಕ್ರಶ್. ನಾನು ವೈಡ್ ಗುಡ್ ಬಾಲ್ ಹಾಕಿದ್ದೆಲ್ಲ ವೈಡ್ ಕೊಡ್ತಾರೆ ಅಂಪೈರು. ಇಷ್ಟೆಲ್ಲ ಮಾಡ್ಬಿಟ್ಟಿದ್ದಾರೆ. ಅರ್ಥ ಆಗ್ತಿಲ್ಲ ಗುರು. ಇದು ವೈಟ್ ಲೈನ್ ಇರಬೇಕು. 5 ಓವರ್. ಸಣ್ಣ ಆಗೋಗಿದೆ ಫುಲ್ಲು ಗುರು. ಈ ಕಡೆ ಸ್ಪಿನ್ನರ್ ಸಾಕೋರು ಹೆಂಗ್ ಆಡ್ಬೇಕು ಹೇಳು? ಟೆನ್ನಿಸ್ ಆಡೋದು ಹಂಗೆ ಅವ್ರು ಮಾಡ್ತಾರೆ. Well played ಅಣ್ಣ. ಎಷ್ಟು ಜನ ಇದಾರೆ. ಈ ಬಸ್ ಬಿಟ್ಟಾಗಿಂದ ಬರೀ ಹೆಂಗಸ್ರೇ ಇದಾರಪ್ಪ ಬಸ್ ಸ್ಟ್ಯಾಂಡ್ ಅಲ್ಲಿ. ಕಾಲೇಜ್ಗಿಂತ ಬಸ್ಸಲ್ಲೇ ಜಾಸ್ತಿ ಹೆಣ್ಮಕ್ಳು ಇರ್ತಾರೆ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಮಾಡ್ಬೇಕು ಅಂದ್ರೆ ನಾವೇ ಕೂತ್ಕೊಂಡು ಬ್ಲಾಗ್ ಮಾಡಿ ಅಥವಾ ಏನ್ ವಿಡಿಯೋಸ್ ಮಾಡ್ಬೇಕು ಮಾಡಿ ಎಡಿಟ್ ಮಾಡ್ಕೊಂಡು ರಾತ್ರಿ ಎಲ್ಲ ಸಬ್ಸ್ಕ್ರೈಬರ್ಸ್ ಬರಲ್ಲ, ವ್ಯೂಸ್ ಬರಲ್ಲ, ತುಂಬಾ ಕಷ್ಟ ಆಗುತ್ತೆ. ನನ್ನ ಬಗ್ಗೆ ಅಯ್ಯೋ ನೀನು ಒಬ್ಬರಾದ್ರೂ ಇದೆಯಲ್ಲ ದುರಾತ್ಮ.
ಸ್ಟ್ಯಾಂಡ್ಗೆ ಬ್ಯಾರಿಕೇಡ್ ಹಾಕಿದ್ರೆ ಇನ್ನೇನು ಬಸ್ ಸ್ಟ್ಯಾಂಡ್ ಪಕ್ಕನೇ ಇಟ್ಕೋಬೇಕು. ಬಸ್ ಎಲ್ಲ ಹೆಂಗ್ ಹೋಗುದು ಗುರು ಚಿಕ್ಕ ಜಾಗದಲ್ಲಿ ಇವಾಗರು, ಅದಕ್ಕೆ ಜಾಮ್ ಆಗೋದು. ಬಸ್ ಅವ್ರು ಸ್ಟಕ್ ಆಗಿ ಹೋಗ್ತಾರೆ. ಒಂದ್ ಬಸ್ ಹೋದ್ರೆ ಇನ್ ಮಿಕ್ಕವ್ರು ಹೋಗಕ್ಕೆ ಆಗಲ್ಲ. ಒಳ್ಳೊಳ್ಳೆ ಕಂಪ್ನಿ ಇದೆ ಗುರು. ಅಷ್ಟೇ ಅನ್ಕೋತೀವಿ ಈ ತರ ದೊಡ್ಡ ದೊಡ್ಡ ಕಂಪ್ನಿಗೆ ಹೋಗಿ ಜಾಯ್ನ್ ಆಗಿ ಆರಾಮಾಗಿ ಕೆಲಸ ತಗೊಂಡು ಒಂದ್ 20-30 ಸಾವಿರ ಸಂಬಳ ತಗೊಂಡು ಆರಾಮಾಗಿ ಲೈಫಲ್ಲಿ ಸೆಟ್ಲ್ ಆಗೋ. ಹೌದು, ಅದು ಬೆಸ್ಟ್ ಐಡಿಯಾ ಎಲ್ಲಾರ್ಗು ಅಷ್ಟೇ. ಆರಾಮಾಗಿ ಯಾಕೆ ರಿಸ್ಕ್ ತಗೊಳೋದ್ ಗುರು, ಆರಾಮಾಗಿ ಟೆನ್ಷನ್ ಬೇಡ. ಬಟ್ ಮಜಾ ಇರಲ್ಲ. ಬೆಳಗ್ಗೆನೆ ಎದ್ದಿ ಅದೇ ರೂಟೀನ್ ಡೈಲಿ ಆಫೀಸ್ಗೆ ಹೋಗೋದು, ತಿರ್ಗಾ ಸಂಜೆ ಬರೋದು, ಟಿವಿ ನೋಡೋದು, ಮಲ್ಕೊಳ್ಳೋದು, ಮೊಬೈಲ್ ನೋಡೋದು, ಮಲ್ಕೊಳ್ಳೋದು, ತಿರ್ಗಾ ಬೆಳಗ್ಗೆ ಎದ್ದಿ ಆಫೀಸ್ಗೆ ಹೋಗು, ಬಾ ಮಲ್ಕೋ. ಆ ಥರನೇ ಆಗುತ್ತೆ. ವೀಕೆಂಡ್ಗೋಸ್ಕರ ಕಾಯ್ಕೊಂಡು ಆ ವೀಕೆಂಡ್ ಪ್ಲಾನ್ ನ ಮಾಡ್ಕೊಂಡು ಆ ಪ್ಲಾನ್ ವರ್ಕೌಟ್ ಆಗ್ದೇನೆ ಇದ್ದಾಗ ಬೇಜಾರ್ ಮಾಡ್ಕೊಂಡು ಒಳ್ಳೆ ರೋದ್ನೆ ಎಲ್ಲ ನಂಗೆ ಹೆಂಗ್ ಗೊತ್ತು ಅಂದ್ರೆ ಬೇರೆ ಹೇಳೋದ್ ಕೇಳಿದ್ರೇನೆ ಗೊತ್ತಾಗೋಗುತ್ತೆ ಅವ್ರಿಗೆ ಎಷ್ಟು ಸ್ಟ್ರಗಲ್ ಮಾಡ್ತಿದ್ದಾರೆ ಅಂತ. ನಮ್ಗೆಲ್ಲ ಅನ್ಸುತ್ತೆ, ನಾವೆಲ್ಲ non-IT ಪೀಪಲ್ಸ್ ಇಲ್ಲ, ಕೆಲ್ಸಕ್ಕೆ ಹೋಗದೆ ಇವ್ರಿಗೆಲ್ಲ ಅನ್ಸುತ್ತೆ ಅವ್ರ ಜೀವನ ಆರಾಮ್ ಗುರು, 40-50 ಸಾವಿರ ಸಂಬಳ ಬರುತ್ತೆ, ಆರಾಮಾಗಿ ಇರ್ತಾರಲ್ಲ, ಪ್ರೆಷರ್ ಇರಲ್ಲ, ಏನಿರಲ್ಲ, ರಿಸ್ಕ್ ಇರಲ್ಲ ಅಂತ. ಅವ್ರು ಮೆಂಟಲಿ ಹೆವಿ ಸ್ಟ್ರೆಸ್ ಆಗ್ತಿರ್ತಾರೆ. ಮೆಂಟಲಿ ಸ್ಟ್ರೆಸ್ ಆಗ್ತಿರ್ತಾರೆ ಅಂದ್ರೆ ಅವ್ರನ್ನ ಕೆಲವು ಮಾತಾಡ್ತಾರಲ್ಲ ಪಾಪ, ಮುಂಚೆ ಇದ್ದಷ್ಟು ಉತ್ಸಾಹ ಇವಾಗ ಇಲ್ವೇ ಇರಲ್ಲ. ಫುಲ್ ಸಪ್ಪೆ ಆಗೋಗಿರ್ತಾರೆ. ನಾನು ಹೇಳ್ತಿರ್ತೀನಿ, ಯಾಕೋ ಮಗ ಹಿಂಗ ಹೋಗಿದ್ದೀರಾ ಅಂದ್ರೆ ಸ್ಟ್ರೆಸ್ ಅದು ಇದು. ನಾನು ಹೇಳೋದು ಎಲ್ಲ ಚಿಕ್ಕ ಹುಡುಗರು ಮತ್ತೆ ಇವಾಗ ಕಾಲೇಜ್ ಮುಗಿಸ್ಕೊಂಡು ನಿಮ್ ಪ್ಯಾಷನ್ ನ ಫಾಲೋ ಮಾಡಿ. ಏನಾರ ಪ್ಯಾಷನ್ ಇಟ್ಕೊಳ್ಳಿ. ಯಾವುದೋ ಒಂದು ಸ್ಪೋರ್ಟ್ಸು ಇಲ್ಲ ಡ್ಯಾನ್ಸು ಯಾವ್ದಾದ್ರು ಅಷ್ಟೇ, ಏನಾರ ಒಂದು ಪ್ಯಾಷನ್ ಆಗಿರ್ಬೇಕು, ಅವಾಗ ಮಜಾ ಇರುತ್ತೆ. ಡೈಲಿ ಏನಾರ ಮಾಡ್ತಿರ್ತೀರಾ, ಡೈಲಿ ಏನಾರ ಕಲಿತಿರ್ತೀರಾ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು, ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಅವರು ನೋಡ್ತಿದ್ದಾರೆ ಬ್ಯಾಟ್ಸ್ಮನ್ ನೋಡಿ, ಇವರೇ ಬ್ಯಾಟ್ಸ್ಮನ್. ಮ್ಯಾಚ್ ಮುಗಿಸಿದ್ದೇನೆ, ಕೊನೆಗೂ 97 ನಾನೇ ಮುಗಿಸಿರೋದು. ಇವನು ಮುಗಿಸಿದ, ಇವನೇನೋ ಆಡಿಲ್ಲ. ಇವನಿಂದ ನನಗೆ ಲಾಸ್ಟ್ ಟೈಮ್ ಸಿಕ್ಕಿದೆ. ಥ್ಯಾಂಕ್ಸ್ ಮಗ, ಲವ್ ಯು. Hey guys, and this guy name, what is your name? ಅವೆಲ್ಲ ಹೇಳ್ಬಾರ್ದು. ನಮ್ಮ ಜೊತೆ ಬಾ, ಹಿಂದೆಯಿಂದ ಬಾ. ಇಲ್ಲಿ ಸಾಂಗ್ ಆಗ್ತಾ ಬಿಡು. ವೆಲ್ಪ್ಲೇಡ್ ಏಯ್, ವೆಲ್ಬೋಲ್ಡ್ ಅಲ್ಲಿ ಬ್ಯಾಟ್ಸ್ಮನ್ ಎದುರಿಸ್ಬಿಟ್ಟು ಬಾಲಿಂಗ್ ಮಾಡ್ತೀಯಲ್ಲ, ವೆಲ್ಬೋಲ್ಡ್. ಇಲ್ಲಿ ತಿರುಗಿ, ಹಿಂದೆ ತಿರುಗೋ. ಇಲ್ಲಿ ಬ್ಯಾಟ್ಸ್ಮನ್ ಎದುರಿಸ್ಬಿಟ್ಟು ಬಾಲಿಂಗ್ ಮಾಡ್ತಾನೆ ಇವನು. 2 ವಿಕೆಟ್ ಹಂಗೆ ಎತ್ಕೊಂಡಿರೋದು. ಸಾರಿ ಗೈಸ್, 1 ವಿಕೆಟ್ ಅಷ್ಟೇ ಎತ್ತಿರೋದು ಅವನು. ಅವನು ಸೆಟ್ ಕ್ರಿಕೆಟ್ 3 ಮಂತ್ ಹಾಕಿದಲ್ಲ ಅವನೇ. ಬ್ಲೂ ಹ್ಯಾಟ್ ಇವನೇ ನೋಡಿ, 3 ಇದೆ. ಫುಲ್ ರೆಡಿ ಆಗಿದ್ದೀನಿ ನೆಕ್ಸ್ಟ್ ವೀಕ್ ಅಷ್ಟರಲ್ಲಿ. ನಿಲ್ಸೋ ಏನಣ್ಣ ಈ ಥರ ಕೊಡು. ಲಾಸ್ಟ್ ಮ್ಯಾಚ್ ಎಲ್ಲ ವ್ಲಾಗ್ ಎಲ್ಲ ಇದೆ, ಮತ್ತೆ ಶಾರ್ಟ್ಸ್ ಇದೆ. ಹೌದಾ, ನೀವಣ್ಣ ಕೋಚು? ಆ್ಯಕ್ಚುಲಿ ಒಳ್ಳೆ ಮೂವನ್ ಕನ್ನಡದಲ್ಲಿ ಮಾತ್ರ ಎಲ್ಲ ಫಾಲೋ ಮಾಡ್ರ. ಮುಗೀತು ಮ್ಯಾಚು, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಓಕೆ, ಬಾಯ್.